ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 43ನೇ ಪದ್ಯ. ನಿನ್ನ ಸತಿಗಳುಪಿದ ದುರಾತ್ಮನ ಬೆನ್ನಿನಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ದಯಾಪರ ಮೂರ್ತಿ ಎಂದೆನುತಾ ನಿನ್ನ ಭಜಿಸಿದ ಸಾರ್ವಭೌಮರಿಗಿನ್ನು ಇಹ ಪರ ಉಂಟು ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ನಿನ್ನ ಪತ್ನಿಯಾದ ಸೀತೆಯನ್ನು ಕೆಣಕಿದವನು ದುರಾತ್ಮನಾದ ರಾವಣ. ಅವನ ತಮ್ಮನಾಗಿ ಜನಿಸಿದವನು ವಿಭೀಷಣ. ಅವನು ಶರಣಾಗತನಾಗಿ ಬಂದಾಗ ಕರುಣೆಯಿಂದ ಅವನನ್ನು ಸ್ವೀಕರಿಸಿದ ಕಾರಣದಿಂದಾಗಿ ನೀನು ದಯಾಪರ ಮೂರ್ತಿ ಎಂದು ನುಡಿಯುತ್ತಾ ನಿನ್ನನ್ನು ಭಜಿಸಿದ ಸಾರ್ವಭೌಮರಿಗೆ ಇಹ ಹಾಗೂ ಪರ ಎರಡೂ ಉಂಟು. ನೀನು ಸದ್ಗುಣಗಳ ಖಣಿ, ಲಕ್ಷ್ಮೀ ಸಂಪನ್ನನಾದವನು. ಅಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿಯೂ ಆ ಪರಮಾತ್ಮ ಕ್ಷಮಾ ಸಮುದ್ರ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಶ್ರೀರಾಮನ ಪತ್ನಿ ಸೀತಾದೇವಿ ಹಿರಣ್ಯಕಶಿಪು ಎಂಬ ಅಸುರನ ಆವೇಶವಿದ್ದ ರಾವಣನು ಸೀತೆಯನ್ನು ಪಡೆಯಲು ಬಯಸ್ತಾನೆ. ತನ್ನ ಅಶೋಕವನದಲ್ಲಿ ಇರಿಸಲೆಂದು ಮೆಚ್ಚಿಸಲೆಂದು ಬಗೆಬಗೆಯ ಪ್ರಯತ್ನವನ್ನು ಮಾಡಿದ. ಕೊನೆಗೆ ಶ್ರೀರಾಮ ಲಂಕೆಯನ್ನು ಆಕ್ರಮಿಸಿ ಅವನ್ನು ಸಂಹರಿಸಿದ ಕಥೆ ಪ್ರಸಿದ್ಧವಾಗಿದೆ. ಇಂತಹ ಪರಮಪಾತಕಿ ಅನ್ನಿಸಿದ ರಾವಣನ ತಮ್ಮ ವಿಭೀಷಣ ಪರಮ ಸಾತ್ವಿಕನಾಗಿದ್ದ. ಅವನು ರಾವಣನ ತಪ್ಪನ್ನು ತಿದ್ದಲು ಪರಿಪರಿಯಾಗಿ ಪ್ರಯತ್ನಿಸ್ತಾನೆ. ಅವನ ಪ್ರಯತ್ನವೆಲ್ಲ ವಿಫಲವಾದ ಮೇಲೆ ಅವನು ರಾವಣನನ್ನು ಬಿಟ್ಟು ಶ್ರೀರಾಮನಿಗೆ ಶರಣು ಹೋಗ್ತಾನೆ. ಅವನು ತನ್ನ ಪತ್ನಿಯನ್ನು ಕೆಣಕಿದಂತಹ ಶತ್ರುವಿನ ಸ್ವಂತ ತಮ್ಮನೆಂದು ತಿಳಿದು ಸಹ ಶ್ರೀರಾಮ ಅವನ ಭಕ್ತಿಗೆ ಮೆಚ್ಚಿ ಅವನನ್ನು ಸ್ವೀಕರಿಸ್ತಾನೆ. ಇದೇ ಪರಮಾತ್ಮನ ಕ್ಷಮಾಗುಣಕ್ಕೆ, ಪರಮ ಕಾರುಣ್ಯಕ್ಕೆ ಶ್ರೇಷ್ಠವಾದ ನಿದರ್ಶನವಾಗಿದೆ ಅಂತ ಹೇಳ್ತಾ ಇದ್ದಾರೆ ದಾಸರು. ಕೇವಲ ತಪ್ಪನ್ನು ಮಾತ್ರ ಮನ್ನಿಸದೆ ಅವನನ್ನು ತನ್ನ ಭಕ್ತನನ್ನಾಗಿಯೇ ಸ್ವೀಕರಿಸಿದ್ದಾನೆ ಪರಮಾತ್ಮ. ಶ್ರೀರಾಮ ಅವನಿಗೆ ರಾಕ್ಷಸ ರಾಜ್ಯದ ಆಧಿಪತ್ಯವನ್ನು ಕೊಡ್ತಾನೆ. ರಾವಣನ ಮರಣಾನಂತರ ಅವನಿಗೆ ಪಟ್ಟವನ್ನು ಕಟ್ತಾನೆ. ಆಮೇಲೂ ಸುಖದಿಂದ ಇರುವಂತೆ ನೋಡಿಕೊಳ್ತಾನೆ. ಅವನಿಗೆ ಕಲ್ಪಾಯುಷ್ಯವನ್ನು ಕೊಟ್ಟು ಚಿರಂಜೀವಿಯನ್ನಾಗಿ ಮಾಡ್ತಾನೆ. ಹೀಗೆ ರಾಮ ಮಾಡಿದ ಅನುಗ್ರಹ ಹಾಗೂ ಐಹಿಕ ಪಾರತ್ರಿಕ ಸುಖಕ್ಕೆ ಸಾಧನವಾಯಿತು. ಶ್ರೀರಾಮನ ಭಕ್ತ ವಾತ್ಸಲ್ಯ ಹೀಗೆ ಮತ್ತಷ್ಟು ಸ್ಫುಟವಾಗುವ ಅಪೂರ್ವ ಪ್ರಸಂಗ ಇದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಕ್ತರ ಗುಣವನ್ನು ಗ್ರಹಿಸುವ ಶ್ರೀರಾಮ ಸದ್ಗುಣ ಖಣಿ ಎಂಬುದಕ್ಕೆ ನಿದರ್ಶನವಾಗಿದೆ. ಪರಮಾತ್ಮನು ಗುಣಪೂರ್ಣ ಎಂಬುದು ಇದರ ಭಾವ. ಶ್ರೀಮದಾಚಾರ್ಯರು ಹೇಳಿರುವಂತೆ ಬ್ರಹ್ಮಸೂತ್ರಾದಿ ಸಕಲ ಶಾಸ್ತ್ರಗಳ ಸಾರ. ಅವನು ಗುಣಪೂರ್ಣ ಎಂದರೆ ಸಕಲ ದೋಷ ದೂರ ಅಂತಲೂ ಅರ್ಥ. ಶರಣಾಗತರನ್ನು ಸ್ವೀಕರಿಸಿ ಪೊರೆಯುವುದು ನನ್ನ ವ್ರತ. ಪರಮಾತ್ಮ ಶ್ರೀರಾಮನ ಲೋಕ ವಿಲಕ್ಷಣವಾದ ವ್ರತ ಇದು. ಅದು ಅವನ ಸಹಿಷ್ಣುತೆಗೆ, ಅಪರಾಧ ಸಹಿಷ್ಣುತೆಗೆ, ಅಪಾರ ಕಾರುಣ್ಯಕ್ಕೆ ಅತ್ಯುತ್ತಮವಾದ ಉದಾಹರಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಶ್ರೀರಾಮನು ವಿಭೀಷಣನು ಸ್ವೀಕರಿಸಿದ ಪ್ರಸಂಗಕ್ಕೆ ಮಾತ್ರವಲ್ಲದೆ ಗುಹ, ಶರಭಂಗ, ಶಬರಿ ಇವರೇ ಮೊದಲಾದವರನ್ನು ಕೊನೆಗೆ ಒಂದು ನಾಯಿಯನ್ನು ಸ್ವೀಕರಿಸಿ ಅವರ ಕೋರಿಕೆಯನ್ನು ಈಡೇರಿಸುವ ಮೂಲಕ ಉದ್ಧರಿಸಿದ ಅನೇಕ ಪ್ರಸಂಗಗಳು ಶ್ರೀ ಕನಕದಾಸರು ನೀಡಿದ ಶಾಸ್ತ್ರೀಯ ವಿವರಣೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರಿವರಿರಲಿ ಕೊನೆಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಶರಣಾದಲ್ಲಿ ರಾವಣನೂ ಸಹ ಕ್ಷಮಿಸಲು ತಾನು ಸಿದ್ಧ ಎಂಬ ಶ್ರೀರಾಮನ
ಕಾರುಣ್ಯವನ್ನು ಸರ್ವೋತ್ತಮ ಪರದೇವತೆ ಎನ್ನುವುದನ್ನು ಕೊಡುವ ಮತ್ತೊಂದು ಘಟ್ಟ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀರಾಮನನ್ನು ಸಿರಿ ಸಂಪನ್ನ ಅನ್ನುವ ಮೂಲಕ ಮತ್ತೊಂದು ಅಪೂರ್ವವಾದ ಪ್ರಮೇಯವನ್ನು ದಾಸರು ತಿಳಿಸ್ತಾ ಇದ್ದಾರೆ. ಸೀತಾದೇವಿಯು ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರ. ಮಹಾಲಕ್ಷ್ಮೀ ದೇವಿ ಯಾವಾಗಲೂ ನಾರಾಯಣನ ಜೊತೆಗೆ ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಳದಲ್ಲೂ ಇರ್ತಾಳೆ. ಅದಕ್ಕಾಗಿಯೇ ಸುಮನ ಎಂಬುದು ಪ್ರಸಿದ್ಧಳಾದವಳು. ಅಂತಹ ಅವಳನ್ನು ರಾವಣ ಅಪರಿಹರಿಸು ಸರ್ವಥಾ ಸಾಧ್ಯ. ಲಕ್ಷ್ಮೀನಾರಾಯಣರಿಗೆ ವಿಯೋಗ ಸರ್ವಥಾ ಇಲ್ಲ ಎಂದು ಯಾವಾಗಲೂ ಇಲ್ಲ. ಆದ್ದರಿಂದ ರಾವಣ ಅಪಹರಿಸಿದ್ದು ಸಾಕ್ಷಾತ್ ಸೀತೆಯನ್ನಲ್ಲದೆ ಮಾಯಾ ಸೀತೆಯನ್ನು ಹೋಲುತ್ತಿದ್ದ ಆಕೃತಿಯಲ್ಲಿ ನೆಲೆಸಿದ್ದು ಇಂದ್ರನೇ ಹೊರತು ಮಹಾಲಕ್ಷ್ಮಿಯಲ್ಲ. ಅಲ್ಲಿ ನೆಲೆಸಿದ್ದುದು ಮಹಾಲಕ್ಷ್ಮಿಯ ಸನ್ನಿಧಾನ ಮಾತ್ರ ಎಂಬ ಮಹಾಭಾರತ ತಾತ್ಪರ್ಯ ನಿರ್ಣಯದ ವಿಶೇಷ ಪ್ರಮೇಯವನ್ನು ಸಿರಿ ಸಂಪನ್ನ ಪದದಿಂದ ದಾಸರು ಸೂಚಿಸ್ತಾ ಇದ್ದಾರೆ. ಹೀಗೆ ರಾಮಾಯಣದ ಕಥೆಯನ್ನು ಪರಮಾತ್ಮನ ಕಾರುಣ್ಯಾದಿ ಗುಣಗಳ ಚಿಂತನೆಗೆ ಅಳವಡಿಸಿಕೊಳ್ಳುವ ಕ್ರಮವನ್ನು ತೋರಿಸಿಕೊಡ್ತಾ ಇದೆ ಹರಿಭಕ್ತಿ ಸಾರದ ಅದು ಶ್ರೇಷ್ಠವಾದ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ. ವೀರ ರಾವಣನೊಡನೆ ಹೋರಿದ ವೀರ ರಗ್ಗದ ಕಪಿಗಳವರಳು ಮಾರುತನ ಮಗನೇನು ಧನ್ಯನು ಬ್ರಹ್ಮಪಟ್ಟದಳೇ ಸೇರಿಸಿದೆ ನಿನ್ನಂತೆ ಕೊಡುವ ಉದಾರಿ ಯಾವನು ತ್ರಿಜಗದೊಳಗ ಕಾರಣದಿ ನಂಬಿದೆನು ರಕ್ಷಿಸು ನಮ್ಮ ನನವರತ. ರಾವಣನೊಂದಿಗೆ ಹೋರಾಡಿದ ವೀರರು ಅಸಾಮಾನ್ಯರೆನಿಸಿದ ಕಪಿಗಳು. ಅವರಲ್ಲಿ ವಾಯುಪುತ್ರನಾದ ಹನುಮಂತನು ಎಷ್ಟು ಧನ್ಯನೋ ಹೇಳಲಾಗದು ಅಂತ ಹೇಳ್ತಾ ಇದೆ. ಅದರಿಂದಾಗಿ ಅವನನ್ನು ಬ್ರಹ್ಮಪಟ್ಟಕ್ಕೆ ಬರುವಂತೆ ಮಾಡಿದೆ. ನಿನ್ನಂತೆ ನೀಡುವ ಉದಾರಿ ಈ ಮೂರು ಲೋಕದಲ್ಲಿ ಬೇರೆ ಯಾರಿದ್ದಾರಪ್ಪ? ಆ ಕಾರಣದಿಂದ ನಾನು ನಿನ್ನನ್ನು ನಂಬಿದ್ದೇನೆ. ಅಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಈ ಪದ್ಯದಲ್ಲಿ ಬೇಡ್ಕೊತಾ ಇದ್ದಾರೆ. ರಾಮಾಯಣದಲ್ಲಿನ ಕಪಿಗಳ ಸಾಧನೆಯನ್ನು ವರ್ಣಿಸುತ್ತಾ ಅದರಲ್ಲಿ ಹನುಮಂತನ ಪಾತ್ರದ ಹಿರಿಮೆಯನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ರಾವಣನಾದರೂ ಮಹಾವೀರ, ಬ್ರಹ್ಮವರ, ಶಿವವರದಿಂದ ಕೂಡಿದವನು. ಅವನ ಜೊತೆಗೆ ಕಾದಾಟಕ್ಕೆ ರಾಮನ ಹಿಂದೆ ಅಸಾಮಾನ್ಯ ಕಪಿಗಳು ಹೊರಟಿದ್ದಾರೆ. ಅವರು ಯಾರಿಗೂ ರಾವಣನಂತೆ ಬ್ರಹ್ಮವರ ಶಿವರುಗಳು ಇಲ್ಲ ಅಂತ ಅರ್ಥ. ಇಲ್ಲಿ ಅದು ಯಾವುದನ್ನು ಗಮನಕ್ಕೆ ತಾರದೆ ಅವನೊಂದಿಗೆ ಹೋರಾಡಿದರು ಎಂಬಲ್ಲಿ ಇದು ಗೊತ್ತಾಗುತ್ತೆ ರಾಮನಲ್ಲಿ ಇರುವ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದಾರೆ ದಾಸರು, ನಾವು ಶ್ರೀಹರಿಯ ಸೇವೆಗೆಂದು ಬದ್ಧ ಕಂಕಣರಾಗಿದ್ದಾಗ ಎದುರಾಳಿ ಯಾರೇ ಆಗಿದ್ದರೋ ನಾವು ನಮ್ಮ ಕಾರ್ಯದಿಂದ ವಿಮುಖರಾಗದೆ ಯಶಸ್ವಿಯಾಗಲು ಪ್ರಯತ್ನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ರಾವಣನೊಂದಿಗೆ ಹೋರಾಟಕ್ಕೆ ತೊಡಗಿದ ಶ್ರೇಷ್ಠ ಕಪಿಗಳ ಸಂಖ್ಯೆ ಹಲವು ಕೋಟಿಗಳಷ್ಟು ದೊಡ್ಡದು ಅಂತ ಹೇಳ್ತಾರೆ. ಅದರಲ್ಲಿ ಪ್ರಧಾನ ಪಾತ್ರ ಹನುಮಂತನದು. ಹನುಮಂತ ದೇವರು ವಾಯುದೇವರ ಅವತಾರ. ಕಪಿಗಳಲ್ಲಿ ಅಗ್ರಗೇಸನಾಗಿದ್ದಾರೆ. ಜೀವೋತ್ತಮರಾದವರು ವಾನರೋತ್ತಮ ಅಂತ ಅನಿಸ್ಕೊಂಡಿದ್ದಾರೆ. ಮಾರುತನ ಮಗ ಅಂದರೆ ಮಾರುತ ಎಂದೇ ಅರ್ಥ. ಆತ್ಮಾವೇ ಪುತ್ರನಾಮಾಸಿ ಅಂತ ಪುರಾಣದಲ್ಲಿ ಬಂದಿದೆ. ದೇವತೆಗಳು ಸಾಮಾನ್ಯವಾಗಿ ತಮ್ಮ ಮಗನಾಗಿ ತಾವೇ ಅವತಾರ ಮಾಡ್ತಾರೆ ಅಂತ. ಹನುಮಂತ ಸಲ್ಲಿಸಿದ ಸೇವೆ ಎಲ್ಲ ಕಪಿಗಳ ಸೇವೆಯನ್ನು ಮೀರಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಸರ್ವೋತ್ತಮ ಸೇವೆಯಾಗಿತ್ತು ಅಂತ ಹೇಳ್ತಾರೆ. ಆ ಕಾರಣದಿಂದ ಶ್ರೀರಾಮ ಹನುಮಂತನಿಗೆ ಸರ್ವೋತ್ಕೃಷ್ಟ ಪದವಿ ಅನ್ನಿಸಿರುವಂಥ ಬ್ರಹ್ಮ ಪದವಿಯನ್ನೇ ನೀಡಿದ ಅಂತ ಹೇಳ್ತಾ ಇದ್ದಾರೆ. ಸೇವೆಗೆ ತಕ್ಕ ಫಲ ಕೊಡುವುದು ಭಗವಂತನ ನಿಯಮ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಗೀತಾದಲ್ಲಿ ಬಂದಿದೆ. ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ
ತಥಾ ತಥಾ ಹ್ಯಸ್ಯ ಗತಿ ಪರತ್ರಃ ಮಹಾಭಾರತ ತಾತ್ಪರ್ಯದಲ್ಲಿ ಬಂದಿದೆ. ಇದರಿಂದ ಶ್ರೀರಾಮ ಇತರ ಕಪಿಗಳಿಗೆ ನೀಡಿದ ವಿಶೇಷ ಫಲವನ್ನು ನೀಡದಂತಹ ವಿಶೇಷ ಫಲವನ್ನು ಹನುಮಂತಗೆ ನೀಡಿದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ತನ್ನ ಸಾರ್ಥಕ ಸೇವೆಗೆ ಹೀಗೆ ಬ್ರಹ್ಮ ಪದವಿಯಂತಹ ಅತ್ಯುತ್ತಮ ಪದವಿಯನ್ನು ಪಡೆದ ಹನುಮಂತ ನಿಜಕ್ಕೂ ಧನ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಪದ್ಯದಲ್ಲಿ. ಇದು ಹನುಮಂತ ಹಾಗೆ ಬ್ರಹ್ಮ ಪದವಿಯನ್ನು ಪಡೆದಿದ್ದರಿಂದ ಇನ್ನೂ ಹೆಚ್ಚು ಸೇವೆ, ಪರಮಾತ್ಮನ ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆಯಲು ಸಾಧನವಾಯಿತು ಅಂತ ಹೇಳ್ತಾರೆ. ಆ ಕಾರಣದಿಂದಲೇ ಹೀಗೆ ಧನ್ಯ ಎಂಬ ಪದ ಸಾರ್ಥಕವಾಗಿದೆ. ಹನುಮಂತನಿಗೆ ಧನ್ಯತೆ ಒದಗಿದ್ದು ಕೇವಲ ಪದವಿ ಎಂಬ ಕಾರಣದಿಂದಲ್ಲ, ಅದು ಪರಮಾತ್ಮನ ಸೇವೆಗೆ ದೊರೆತ ವಿಶೇಷ ಅವಕಾಶ ಅಂತ ಹೇಳಿ ವಿಶೇಷ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹನುಮಂತ ಶ್ರೀರಾಮನ ಅನುಗ್ರಹದಿಂದ ಬ್ರಹ್ಮ ಪದವಿಯನ್ನು ಪಡೆದ ವಿವರ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ. ಸೋಯಂ ನವವ್ಯಾಕರಣಾರ್ಥ ವೇತ್ತ ಬ್ರಹ್ಮಾ ಭವಿಷ್ಯತ್ಯಪಿ ತೇ ಪ್ರಸಾದಾತ್. ಹನುಮಂತನು ಸಮುದ್ರವನ್ನು ಲಂಘಿಸಿದ್ದು, ಸೀತೆಗೆ ಅಂಗುಲಿಕೆಯನ್ನು ನೀಡಿ ಅವಳು ನೀಡಿದ ಚೂಡಾಮಣಿಯನ್ನು ಶ್ರೀರಾಮನಿಗೆ ಸಮರ್ಪಿಸಲು ಸ್ವೀಕರಿಸಿದ್ದು, ಅಶೋಕನ ನಾಶಪಡಿಸಿದ್ದು, ಅಕ್ಷಯ ಕುಮಾರನ ಸಂಹರಿಸಿದ್ದು, ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಂತೆ ವರ್ತಿಸುತ್ತಾ ರಾವಣನ ಸಂದರ್ಶಿ ಅವನಿಗೆ ರಾಮನ ಸಂದೇಶವನ್ನು ತಿಳಿಸಿದ್ದು, ಲಂಕೆಯ ದಹನ ಮಾಡಿದ್ದು, ಪುನಃ ಸಾಗರವನ್ನು ಹಾರಿ ರಾಮನ ಬಳಿಗೆ ಬಂದು ಚೂಡಾಮಣಿಯನ್ನು ಅವನ ಪಾದಗಳಿಗೆ ಒಪ್ಪಿಸಿ ನಮಸ್ಕರಿಸಿದ್ದು, ಇತರ ಯಾವ ಕಪಿಗಳಿಂದ ಮಾಡಲಾಗದಿದ್ದ ಅಸಾಮಾನ್ಯವಾದ ಸಾಧನೆ. ಅದಕ್ಕಿಂತ ಮಿಗಿಲಾದ ಶ್ರೀರಾಮನ ಅಯೋಧ್ಯೆಗೆ ಮರಳಿದ ಮೇಲೆ ಇತರ ಕಪಿಗಳಿಗೆಲ್ಲ ಮುಕ್ತಿಯನ್ನು ಕರುಣಿಸಾಗಿ ತಿಳಿಸಿ ಹನುಮಂತನಿಗೆ ಮಾತ್ರ ಏನು ನೀಡಿದರೂ ಅಲ್ಪವೇ, ಅವನು ಮಾಡಿದ ಉಪಕಾರ ಅಪಾರ ಎಂದು ಪ್ರಶಂಸಿದು ಹನುಮಂತನ ಸೇವೆಯನ್ನು ಶ್ರೀರಾಮ ಗುರುತಿಸಿದ್ದರ ಶ್ರೇಷ್ಠ ಸಂಕೇತ ಅಂತ ಹೇಳ್ತಾ ಇದ್ದಾರೆ. ಏಕೈಕ ಶೋಪಕಾರಸ್ಯ ಪ್ರಾಣಾನ್ ದಾಸ್ಯೇ ಹಿ ಕೇವಲಂ ಶೇಷಸ್ಯೋಪಕಾರಣಾಂ ಭವಾಂ ಋಣಿನೋ ಮಯಂ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಶ್ರೀರಾಮನು ಬಯಸಿದವರನ್ನು ಕೇಳಿಕೊಳ್ಳಲು ಹನುಮಂತ ತಿಳಿಸಿದಾಗ ಹನುಮಂತ ಬೇಡಿದವರ ಲೋಕೋತ್ತರವಾಗಿತ್ತು. ಶ್ರೀರಾಮನಲ್ಲಿ ನಿರ್ವ್ಯಾಜವಾದ ಭಕ್ತಿ ಹಾಗೂ ಅವನ ಪೂರ್ಣಾನುಗ್ರಹಕ್ಕೆ ಹೊರತು ತನಗೆ ಪೂರ್ಣಾನುಗ್ರಹದ ಹೊರತು ಬೇರೆದೇನು ಬೇಕಿಲ್ಲ ಅಂತ ಹೇಳ್ತಾನೆ. ಈ ಹನುಮಂತನ ಕೋರಿಕೆ ಅವನ ವ್ಯಕ್ತಿತ್ವದ ಔನ್ನತ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವಯೀಶಂ ಮೇ ರಾಸ ವಿವರ್ಜಿತಾ ಸದಾ ಅನುಗ್ರಹಸ್ತೆ ಮಯಿ ಚೈವ ಮೇವ ನಿರೂಪಧೌತೌ ಮಮ ಸರ್ವಕಾಮಃ. ಮಹಾಭಾರತ ತಾತ್ಪರ್ಯದಲ್ಲಿ ಬಂದಿದೆ. ಈ ರೀತಿಯಾಗಿ ಅಂತಹ ಅಪಾರ ಸಾಧನೆಯನ್ನು ಮಾಡಿಯೂ ಪ್ರತಿಫಲವಾಗಿ ಬೇರೇನನ್ನು ಬಯಸದೆ ಕೇವಲ ಜ್ಞಾನ ಭಕ್ತಿ ಮಾತ್ರ ಬಯಸಿದ ಹನುಮಂತನ ನಿಷ್ಕಾಮ ಕರ್ಮ ಯೋಗವು ಹೇಗೂ ನಿಲುಕದ್ದು ಅಂತ ಹೇಳ್ತಾರೆ. ಆ ಎತ್ತರಕ್ಕೆ ಬೇರೆ ಯಾರೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಹಿರಿಮೆಯನ್ನು ಗುರುತಿಸಿಯೇ ಸರ್ವೋತ್ಕೃಷ್ಟ ಪದವಿ ಎನಿಸುವಂತಹ ಬ್ರಹ್ಮಪದಿಯನ್ನು ಶ್ರೀರಾಮ ಅವನಿಗೆ ನೀಡಿದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೀರಾಮನು ಹೀಗೆ ಹನುಮಂತನಿಗೆ ಬ್ರಹ್ಮ ಪದವಿಯನ್ನು ನೀಡುವ ಮೂಲಕ ಅವನ ಹಿರಿಮೆಯನ್ನು ಸಾರಿದರೆ ತನ್ನ ಪ್ರಿಯ ಸೇವಕರಲ್ಲಿ ಅತ್ಯುತ್ತಮನೆನಿಸಿದವನಿಗೆ ನೀಡಲೆಂದು ಶ್ರೀರಾಮ ಸೀತೆಯ ಕೈಗಿತ್ತ ರತ್ನಮಾಲೆಯನ್ನು ಅವಳು ಹನುಮಂತನ ಕೊರಳಿಗೆ ಕಟ್ಟುವ ಮೂಲಕ ಶ್ರೀರಾಮನ ಕಾರ್ಯವನ್ನು ಅನುಮೋದಿಸಿದ್ದು ಸೀತೆಯಿಂದಾಗಿ ಹನುಮಂತನ ಪ್ರಶಂಸೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹನುಮಂತನ ಸೇವೆಯ ವೈಖರಿ ಅನುಪಮವಾಗಿದೆ. ವಿಶೇಷವಾಗಿದ್ದರೆ ಸೇವೆಗೆ ತಕ್ಕ ಫಲ ನೀಡಿದ ಪರಮಾತ್ಮನ ಮಹಿಮೆಯು ವಿಶೇಷವಾಗಿದೆ. ಪರಮಾತ್ಮ ಅವರವರ ಸೇವೆಗೆ ಸರಿಯಾಗಿ ಯಾವ ನಿಷ್ಪಕ್ಷಪಾತವನ್ನು ಮಾಡದೆ ಸಂಪೂರ್ಣ ಗುಣಗ್ರಾಹಿತನ ಅವನದಾಗಿದೆ.
ಅದಕ್ಕೆ ಅವನು ಸಕಲ ದೋಷ ದೂರನಾಗಿದ್ದಾನೆ, ಸರ್ವಗುಣ ಸಂಪನ್ನನಾಗಿದ್ದಾನೆ. ಆದ್ದರಿಂದಲೇ ಭಗವಂತನೇ ಆಗಿರುವುದು ಅವನು, ರಾಮ ಭಗವಂತನೇ ಆಗಿದ್ದಾನೆ ಅಂತ ಹೇಳ್ತಾರೆ. ಅವನಂತೆ ಎಲ್ಲರಿಗೆ ಸಾಧ್ಯವಾಗುವ ಸಂಗತಿ ಏನಿಲ್ಲ ಅನ್ನುವುದನ್ನು ಒಂದು ಕಡೆ ದಾಸ ಹೇಳಿದ, ನಿನ್ನಂತೆ ಕೊಡುವುದಾರಿ ಅವರು 3 ಲೋಕದಳು ಅಂತ ಹೇಳಿದ್ದಾರೆ. ಶ್ರೀರಾಮನ ಹಿರಿಮೆ ಒಂದು ಕಾಲಕ್ಕೆ ಸೀಮಿತ ಅಥವಾ ಒಂದೆರಡು ಸ್ಥಳಕ್ಕೆ ಮಾತ್ರ ಸೀಮಿತವೆನ್ನಿಸಿದ ಸಾಮಾನ್ಯ ಹಿರಿಮೆಯಾಗಿರದೆ 3 ಲೋಕದಲ್ಲಿ ಸಹ ಅಪಾರ ಹಿರಿಮೆ ಅನ್ನುವುದನ್ನು ಇಲ್ಲಿ 3 ಲೋಕ ಪದವಿ 3 ಲೋಕದಳು ಅಂತ ಹೇಳ್ತಾ ಇದ್ದಾರೆ. ಹನುಮಂತನ ಹಿರಿಮೆಯನ್ನು ಕನಕದಾಸರು ಇನ್ನೊಂದು ಪದ್ಯದಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಪರಮ ಪದವಿಯ ನೀವ ಗುರುಮುಖ್ಯ ಪ್ರಾಣನ ಧರೆಯೊಳಗೊಳ್ಳ ಮಾನವರೆಲ್ಲ ಭಜಿಸಿರೋ, ಅಂದು ತ್ರೇತೆಯಲ್ಲಿ ಹನುಮನಾಗಿ ಅವತರಿಸಿ ಬಂದು ದಾಶರಥಿಯ ಪದಕೆರೆಗೆ ಸಿಂಧುವನು ದಾಟಿ ಮುದ್ರಿಕೆ ಎತ್ತು ದಾನವರ ವೃಂದಪುರ ದಹಿಸಿ ಚೂಡಾಮಣಿಯ ತಂದವನ. ದ್ವಾಪರ ಯುಗದಲ್ಲಿ ಭೀಮ ನೆನೆಸಿ ಶ್ರೀಪತಿಯ ಪಾದ ಕಡುಭಜಕನಾಗಿ ಕೋಪಾವೇಶದಲ್ಲಿ ದುಶ್ಶಾಸನನು ಸೇಳಿ ಭೂಪರ ಬಲದೊಳಗೆ ಜರೆದು ಕರೆದವನ. ಕಲಿಯುಗದೊಳು ತುರಿಯಾಶ್ರಮವನ್ನೇ ಧರಿಸಿ ಕಲುಷದ ಮಾಯೆಗಳನ್ನು ಸೋಲಿಸಿ ಖಿಲವಾದ ಮಧ್ವತವನ್ನು ಬಲಿದೆನಿಸಿ ಕಾಗಿ ನೆಲೆಯಾದಿ ಕೇಶವ ಪರ ದೈವನೆಂದೆನಿಸುವ. ಈ ರೀತಿಯಾಗಿ ತ್ರೇತೆಯಲ್ಲಿ ವಾಮನನಾಗಿ ರಾಮದೇವರ ಸೇವೆಯನ್ನು, ದ್ವಾಪರದಲ್ಲಿ ಭೀಮಸೇನ ನೆನೆಸಿ ಶ್ರೀಕೃಷ್ಣನ ಸೇವೆಯನ್ನು, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅಂತ ಅನ್ನೋದನ್ನು ಹೇಳಿದ್ದಾರೆ. ಶಿವ ಶಿವ ನೀ ಮಾಡಿದುಪಕಾರವನು ಮರೆತವರುಂಟೆ ಪಾಪದಿ ನವೆದ ಅಜಾಮಿಳ ಗೊಲಿದು ಪ್ರಾಣವಿಯೋಗ ಕಾಲದಲೇ ಜವನವರ ಕೈಗೊಪ್ಪಿಸದೆ ಕಾಯ್ದವನು ನೀ ಮಾಧವನು ಮಿಕ್ಕಾದವರಿಗುಂಟೆ ಕರುಣ ರಕ್ಷಿಸು ನಮ್ಮ ನನವರತ. ಎಂತಹ ಆಶ್ಚರ್ಯಪ್ಪ ಪರಮಾತ್ಮ, ನೀನು ಮಾಡಿದ ಉಪಕಾರವನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಪಾಪದಿಂದ ಬಸವಳೆದ ಅಜಾಮಿಳನಿಗೆ ನೀನು ಒಲಿದೆ. ಅವನು ಪ್ರಾಣ ತೊರೆಯುವ ಸಮಯದಲ್ಲಿ ಅವನನ್ನು ಯಮನಾಳುಗಳಿಗೆ ಒಪ್ಪಿಸದೆ ಕಾಯ್ದವನು ನೀನು ಮಹಾಲಕ್ಷ್ಮೀಪತಿಯಾದಂತಹ ಸರ್ವೋತ್ತಮ. ಬೇರೆ ಯಾರಿಗೂ ಸಹ ಇಂತಹ ಕರುಣೆ ಇರುವುದು ಸಾಧ್ಯವಿಲ್ಲ. ಅಂತಹ ಶ್ರೀಹರಿಯೇ ನೀನು ಸದಾ ನಮ್ಮನ್ನು ರಕ್ಷಿಸು ಅಂಥೇಳಿ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ಪದ್ಯದಲ್ಲಿ ಪರಮಾತ್ಮನ ಕಾರುಣ್ಯವನ್ನು ಅಜಾಮಿಳನ ಪ್ರಸಂಗದ ಮೂಲಕ, ಆ ನಿದರ್ಶನದ ಮೂಲಕ ಇಲ್ಲಿ ದಾಸರು ವರ್ಣಿಸ್ತಾ ಇದ್ದಾರೆ. ಶ್ರೀ ಶಿವ ಅನ್ನುವ ಪದದ ಮೂಲಕ ಅದ್ಭುತವನ್ನು ಸೂಚಿಸುವ ರೂಢಿಯಾಗಿ ಈ ಪದ ಬಳಕೆಯಲ್ಲಿದೆ. ಅಜಾಮಿಳ ತನ್ನ ಯೌವನ ಕಾಲದಿಂದ ಪ್ರಾರಂಭಿಸಿ ದೇಹ ಬಿಡುವವರೆಗಿನ ಜೀವನ ಅಗಮ್ಯ ಗಮನಾದಿ ಪಾತಗಳನ್ನು ಮಾಡುತ್ತಲೇ ಕಳೆದವನು. ಆದರೆ ಅಂತ್ಯಕಾಲದಲ್ಲಿ ಯಮದೂತರು ಕರೆದೊಯ್ಯಲು ಬಂದಾಗ ಭೀತನಾಗಿ ತನ್ನ ಮಗನನ್ನು ಕರೆಯಲು ಹೊರಟು ನಾರಾಯಣ ಎಂಬುದಾಗಿ ಆರ್ತತೆಯಿಂದ ಸ್ತುತಿಸುತ್ತಾನೆ. ಆಗ ಪರಮಾತ್ಮ ಕೂಡಲೇ ತನ್ನ ದೂತರನ್ನು ಅವನ ಬಳಿಗೆ ಕಳುಹಿಸಿ ಯಮದೂತರಿಂದ ಅವನನ್ನು ಬಿಡುಗಡೆ ಮಾಡಿಸಿ ಉದ್ಧರಿಸಿದ ಕಥೆ ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಈ ರೀತಿಯಾದ ವಿಶೇಷ ಸಂರಕ್ಷಕತ್ವ ಬೇರಾರಿಗೂ ಸಾಧ್ಯವಾಗದ ಹಿರಿಮೆ ಪರಮಾತ್ಮನದು. ಇದಕ್ಕೆ ಪರಮಾತ್ಮ ಸಾಕ್ಷಾತ್ ಲಕ್ಷ್ಮೀಪತಿಯಾಗಿರುವುದೇ ಕಾರಣ. ಮಹಾಲಕ್ಷ್ಮಿಯು ಬ್ರಹ್ಮಾದಿ ದೇವತೆಗಳಿಗಿಂತ ಶ್ರೇಷ್ಠಳಾಗಿದ್ದಾಳೆ. ಅವಳಿಗೂ ಪತಿಯಾಗಿದ್ದಾನೆ ಪರಮಾತ್ಮ, ಸರ್ವೋತ್ತಮನಾದ ಪರಮಾತ್ಮ. ಇದು ಪರಮಾತ್ಮನ ಹಿರಿಮೆ ಮಹಿಮೆ. ಆದ್ದರಿಂದಾಗಿ ಅವನಿಗೆ ಇಂತಹ ಪೂರ್ವ ಸಾಮರ್ಥ್ಯ ಇದೆ ಅಂಥೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಜವ ಅಂದರೆ ಯಮ, ಜವನಾಳುಗಳು ಅಂದರೆ ಯಮದೂತರು. ಹೀಗೆ ಪರಮ ಪಾಪಿಯನ್ನು ಸಹ ತನ್ನ ನಾಮಸ್ಮರಣೆ ಮಾತ್ರದಿಂದಲೇ ಉದ್ಧರಿಸಿದ ಹಿರಿಮೆ ಪರಮಾತ್ಮನದು ಮತ್ತು ಅವನ ಪರಮ ಕಾರುಣ್ಯಕ್ಕೆ ಇದು ದ್ಯೋತಕವಾಗಿದೆ.
ಕರುಣಾಸಂಧಿಯಲ್ಲಿ ಜಗನ್ನಾಥ ದಾಸರು ಇದನ್ನೇ ಹೇಳಿದ್ದಾರೆ. ಪೂರ ಕರುಣಾಸಂಧಿಯಲ್ಲಿ ಆ ಪರಮಾತ್ಮನ ಕರುಣೆ ಎಂತಹದು ಅಂತ ಅನ್ನೋದನ್ನು ಹೇಳ್ತಾರೆ. ಹೆತ್ತ ಮಗಳನ್ನು ಮದವೆಯಾದವನು ಉತ್ತಮನು ಗುರು ಪತ್ನಿಗಳು ಪಿದ ಚಿತ್ತ ಜನಮಾವ ಕೃತಜ್ಞನು ನಿನಗೆ ಮೈದುನನು. ಹೊತ್ತು ತಪ್ಪಿಸಿ ಕಾಮದಲ್ಲಿ ಮುನಿಪೋತ್ತಮನ ಮಡಿದಿಯನು ನೆರೆದವ ಗಿತ್ಯ ಕೈವಲ್ಯವನು ರಕ್ಷಿಸು ನಮ್ಮನವರತ. ಹೆತ್ತ ಮಗಳನ್ನು ಮದುವೆಯಾದಂತಹ ಬ್ರಹ್ಮದೇವರು ಉತ್ತಮರೆನಿಸಿರುವರು. ಗುರುಪತ್ನಿಯಾದ ತಾರೆಯೊಂದಿಗೆ ಒಡಗೂಡಿದ ಚಂದ್ರನು ಮಾವನಾದ ದಕ್ಷ ಪ್ರಜಾಪತಿಗೆ ಕೃತಜ್ಞನೂ ಆದವನು. ಮಾವನಾದ ದಕ್ಷನೇ ಕೃತಜ್ಞನಾದ ಶಿವನಂತೆ ಇವನೂ ನಿನಗೆ ಮೈದುನ. ಮುನಿ ಶ್ರೇಷ್ಠನಾದ ಗೌತಮನ ಪತ್ನಿಯಾದ ಅಹಲ್ಯೆಯನ್ನು ಅವೇಳೆಯಲ್ಲಿ ಕಾಮದಲ್ಲಿ ಕೂಡಿದಂತಹ ಇಂದ್ರನಿಗೆ ಕೈವಲ್ಯ ಪದವಿಯನ್ನು ನೀನು ನೀಡಿದೆ. ಅಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಈ ಪದ್ಯದಲ್ಲಿ ಕೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿಯೂ ಪರಮಾತ್ಮ ತನ್ನ ಭಕ್ತರಾದವರು ಮಾಡುವ ಪಾಪಗಳನ್ನು ಮನ್ನಿಸಿ ಉತ್ತಮ ಗತಿಗಳನ್ನು ನೀಡುವ ಅವನ ಅಗಾಧವಾದ ಕಾರುಣ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮ ನೀನು ನಮ್ಮನ್ನು ರಕ್ಷಣೆ ಮಾಡಪ್ಪ, ಯಾವಾಗಲೂ ರಕ್ಷಣೆ ಮಾಡಬೇಕಪ್ಪ, ನಮಗೂ ಒಳ್ಳೆಯ ಬುದ್ಧಿ ಕೊಡಪ್ಪ ಅಂಥೇಳಿ ಬೇಡ್ಕೊತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.